ಪಾಸ್ಪೋರ್ಟ್ ಸೇವಾ ಕೇಂದ್ರದಲ್ಲಿ ಸರ್ವರ್ ಸಮಸ್ಯೆ, ಅರ್ಜಿದಾರರ ಪರದಾಟ. ಮಂಗಳೂರಿನ ನವಭಾರತ್ ಸರ್ಕಲ್ನಲ್ಲಿರುವ ಪಾಸ್ಪೋರ್ಟ್ ಸೇವಾ ಕೇಂದ್ರದಲ್ಲಿ ಸರ್ವರ್ ಸಮಸ್ಯೆಯಿಂದಾಗಿ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ. ದೂರದ ಜಿಲ್ಲೆಗಳಿಂದ ಬಂದಿದ್ದ ನೂರಾರು ಅರ್ಜಿದಾರರು ಸೇವೆಗಾಗಿ ಗಂಟೆಗಟ್ಟಲೆ ಕಾಯುವಂತಾಗಿದೆ. ಮಂಗಳೂರಿನ ನವಭಾರತ್ ಸರ್ಕಲ್ನಲ್ಲಿರುವ ಪಾಸ್ಪೋರ್ಟ್ ಸೇವಾ ಕೇಂದ್ರದಲ್ಲಿ ಇಂದು ಸರ್ವರ್ ಸಮಸ್ಯೆ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಪಾಸ್ಪೋರ್ಟ್ ಅರ್ಜಿದಾರರು ತೀವ್ರ ತೊಂದರೆ ಅನುಭವಿಸಿದರು. ವಿವಿಧ ಜಿಲ್ಲೆಗಳಿಂದ ಬಂದಿದ್ದ 600ಕ್ಕೂ ಹೆಚ್ಚು ಅರ್ಜಿದಾರರು ಸೇವೆ ಪಡೆಯಲು ಕೇಂದ್ರಕ್ಕೆ ಆಗಮಿಸಿದರು. ಆದರೆ ಸರ್ವರ್ ಸಮಸ್ಯೆಯಿಂದಾಗಿ ಅರ್ಜಿ ಪ್ರಕ್ರಿಯೆ ಸೇರಿದಂತೆ ಹಲವು ಸೇವೆಗಳು ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ಜನರು ಪರದಾಡುವಂತಾಯಿತು. ದೂರದ ಊರುಗಳಿಂದ ಮುಂಚಿತವಾಗಿ ಸಮಯ ನಿಗದಿಪಡಿಸಿಕೊಂಡು ಬಂದಿದ್ದರೂ ಸರ್ವರ್ ಸಮಸ್ಯೆಯಿಂದ ಸೇವೆ ಪಡೆಯಲು ಸಾಧ್ಯವಾಗದಿರುವುದು ಅರ್ಜಿದಾರರ ಆಕ್ರೋಶಕ್ಕೆ ಕಾರಣವಾಯಿತು. ಸರ್ವರ್ ಸಮಸ್ಯೆ ಇರುವ ಬಗ್ಗೆ ಅಧಿಕಾರಿಗಳು ಮೊದಲೇ ಮಾಹಿತಿ ನೀಡಿದ್ದರೆ ದೂರದ ಜಿಲ್ಲೆಗಳಿಂದ ಬಂದು ಸಮಯ ಹಾಗೂ ಹಣ ವ್ಯರ್ಥ ಮಾಡಿಕೊಳ್ಳುವ ಪರಿಸ್ಥಿತಿ ಎದುರಾಗುತ್ತಿರಲಿಲ್ಲ ಎಂದು ಅರ್ಜಿದಾರರು ಅಸಮಾಧಾನ ವ್ಯಕ್ತಪಡಿಸಿದರು. ಪಾಸ್ಪೋರ್ಟ್ ಸೇವಾ ಕೇಂದ್ರದಲ್ಲಿ ಮೂಲಭೂತ ವ್ಯವಸ್ಥೆಗಳನ್ನು ಸಮರ್ಪಕವಾಗಿ ನಿರ್ವಹಿಸಬೇಕು. ತಾಂತ್ರಿಕ ಸಮಸ್ಯೆ ಉಂಟಾದಾಗ ಅರ್ಜಿದಾರರಿಗೆ ಕೂಡಲೇ ಮಾಹಿತಿ ನೀಡಬೇಕು ಎಂದು ಜನರು ಆಗ್ರಹಿಸಿದರು. ಒಟ್ಟಿನಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರದ ಸರ್ವರ್ ಸಮಸ್ಯೆಯಿಂದ ನೂರಾರು ಅರ್ಜಿದಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಮಸ್ಯೆಯನ್ನು ಶೀಘ್ರವಾಗಿ ಪರಿಹರಿಸಿ ಅರ್ಜಿದಾರರಿಗೆ ಯಾವುದೇ ತೊಂದರೆಯಾಗದಂತೆ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕೆಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಒಂದ್ಸಲ ಒಂದು ಡಾಕ್ಯುಮೆಂಟ್ ಇದು ಪಾಸ್ಪೋರ್ಟ್ ಸರಿ ಮಾಡಿ ಕೊಡ್ರು ಆಗ್ತಾ ಇಲ್ಲ ಇವ್ರಿಗೆ. ತನ್ನ ಪ್ರಾಬ್ಲಮ್ ಬೇಗ ಹೇಳ್ತಾರೆ, ಸರ್ವರ್ ಪ್ರಾಬ್ಲಮ್ ಆ ಪ್ರಾಬ್ಲಮ್ ನಾವೇನ್ ಮಾಡ್ಬೇಕು? ಎಷ್ಟು ಜನ ಎಲ್ಲ ಇದ್ದಾರೆ ಪಾಪ, ಇವರೆಲ್ಲ ಎಂತ ಮಾಡ್ಬೇಕು ಗೊತ್ತಾಗೋದಿಲ್ವಾ? ಏನಾದ್ರೂ ಬೇರೆ ಅರೇಂಜ್ಮೆಂಟ್ ಮಾಡ್ಬೇಕಲ್ಲ ಅವರು. ಎಲ್ಲಾದ್ರೂ ಈಗ ಹೇಳಿ ಎಷ್ಟು ಜನ ಎಲ್ಲರಿಗೂ ಖರ್ಚು ಕೊಡ್ಲಿ ಅವರು. ಮತ್ತೊಂದ್ಸಲ ಬರ್ಲಿಕ್ಕೆ ಹೇಳಿ, ಎಲ್ಲರೂ ಜನ ಬರ್ತಾರೆ ಮತ್ತೆ ಖರ್ಚು ಕೊಡ್ತಾರೆ ಇವರು. ಒಬ್ಬೊಬ್ಬರಿಗೆ 10,000 5,000 ಎಲ್ಲ ಪಾಪ ಖರ್ಚು ಮಾಡ್ಕೊಂಡು ಊಟಕ್ಕೆ ಎಲ್ಲ ಇದು ಮಾಡ್ಕೊಂಡು ಬರ್ತಾರೆ ಪಾಪ. ಇದ್ದವರು ಬರ್ತಾರೆ, ಇಲ್ದಿದ್ದವರು ಬರ್ತಾರೆ ಅರೇಂಜ್ಮೆಂಟ್ ಮಾಡ್ಕೊಂಡು. ಅವ್ರಿಗೆಲ್ಲ ಕೊಡ್ತಾರ ಇವರು? ಹೇಳ್ಬೇಕಲ್ಲ ಇಲ್ಲಿ ಕೊಡ್ತೇನೆ ಅಂತ. ಮುರುಡೇಶ್ವರದಿಂದ ಬಂದಿದ್ದು ನಾವು, ಅಲ್ಲಿಂದ ಬರ್ಲೇಬೇಕು. ಇಲ್ಲಿ ಬಂದು ಎಲ್ಲ ಇದು ಮಾಡ್ಬೇಕಂದ್ರೆ ನಮ್ಗೆ ಖರ್ಚು ಇಲ್ವಾ? ಪುಕ್ಷಟಿ ಬಂದು ನಮ್ಗೆ ಬರ್ಲಿಕ್ಕೆ ಇರ್ತದ? ಅಪಾಯಿಂಟ್ಮೆಂಟ್ ತಗೊಂಡ್ಬಾರ್ದಲ್ಲ ಇವರು. ಅಪಾಯಿಂಟ್ಮೆಂಟ್ ಅಂತ ತಗೊಂತಾರೆ ಮತ್ತೆ ಡಾಕ್ಯುಮೆಂಟ್ ಕೊಡಬಾರ್ದು ನಮ್ಗೆ. ನಾವು ಇವತ್ತಿಂದ ಅಪಾಯಿಂಟ್ಮೆಂಟ್ ಇತ್ತು ಸರ್. ನಾನು 6 ಮಂತ್ ಇಂದ ಈಗ ತಿರುಗಾಡ್ತಿದ್ದೆ. ಹೋದ ಟೈಮ್ ನಲ್ಲಿ ಪೇಮೆಂಟ್ ಮಾಡಿದ್ದೆ 10,000. ಖಾಲಿ ಒಂದು ಡಾಕ್ಯುಮೆಂಟ್ ಸರಿ ಇಲ್ಲ ಅಂತ ವಾಪಸ್ ಕಳಿಸ್ತಾರೆ. ಮತ್ತೊಂದ್ಸಲ ಹೋದೆ, ಮತ್ತೆ ಬಂದೆ. ನಂದಾಯ್ತು, ನನ್ನ ಹಸ್ಬೆಂಡ್ ಮನೆ ಮಕ್ಕಳಿಂದ ಆಗ್ಲಿಲ್ಲ, ಮತ್ತೆ ವಾಪಸ್ ಕಳಿಸಿತು. ಮತ್ತೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು ಬಂದ ಮೇಲೆ ಮತ್ತೆ ಡಾಕ್ಯುಮೆಂಟ್ ಇದು ಹೆಸರು ಸರಿ ಇಲ್ಲ ಹೇಳ್ತಾರೆ, ಮತ್ತೆ ವಾಪಸ್ ಕಳಿಸ್ತಾರೆ. ಈಗ ಮತ್ತೆ ಅಪಾಯಿಂಟ್ಮೆಂಟ್ ವೇಸ್ಟ್ ಆಯ್ತು, ಹೋಯ್ತು ನಂದು ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಆಯ್ತು. ಮತ್ತೆ ಒಂದ್ಸಲ ಮತ್ತೆ ನಾನು ಪೇಮೆಂಟ್ ಮಾಡಿ 2 ತಿಂಗಳು ಮುಂಚೆ ಬಂದೆ. ಆಮೇಲೆ ಮತ್ತೆ ಅದು ಡೆಸ್ಟಿಬಿಟ್ ನಲ್ಲಿ ಹೆಸರು ಸರಿ ಇಲ್ಲ, ಸ್ಪೆಲ್ಲಿಂಗ್ ಸರಿ ಇಲ್ಲ. ಸತ್ತವ್ರಿಗೆ ತಕೊಂಡ್ ಬರ್ಬೇಕಾ ನಾವು? ಸತ್ತವ್ರಿಗೆ ಸಾಯ್ದವ್ರು ಕಬ್ರಸ್ತಾನ್ ಇದ್ದವ್ರಿಗೆ ಅವ್ರಿಗೆ ತಕೊಂಡ್ ಬರ್ಬೇಕಾ ನಾವು ಹೆಸರು ಸರಿ ಮಾಡ್ಲಿಕ್ಕೆ? ಈಗ ಮತ್ತೆ ಅಷ್ಟು ಮಾಡ್ಕೊಂಡು ಇವ್ರಿಗೆ 20ನೇ ತಾರೀಕಿಗೆ ಈ ಕೆಲ್ಸಕ್ಕೆ ಹೋಗ್ಬೇಕು. ಆಮೇಲೆ ಯಾವ ಡಾಕ್ಯುಮೆಂಟ್ಸ್ ಮಾಡ್ಕೊಡ್ತಾರೆ ನನ್ಗೆ? ಯಾರು ಮಾಡ್ಕೊಡ್ತಾರೆ ನೀವೇ ಹೇಳಿ? ಅಷ್ಟು ದುಡ್ಡು ಖರ್ಚು ಮಾಡಿದ್ಮೇಲೆ ಅಷ್ಟು ದುಡ್ಡು ಖರ್ಚು ಯಾರು ಕೊಡ್ತಾರೆ? ಗೌರ್ಮೆಂಟ್ ಕೊಡ್ತಾರಾ? ಈಗ ಮತ್ತೆ ಸರ್ವರ್ ಬೆಳಗ್ಗಿಂದ ಈಗ ಇದ್ ಮಾಡ್ತಾ ಇದ್ದೆ ಬಿಸಿಲಲ್ಲಿ ಮಕ್ಕಳಿಗೆ ಕರ್ಕೊಂಡು. ನಮ್ಗೆ ಹೊಟ್ಟೆಗೆ ಇದಿಲ್ವಾ? ಹೊಟ್ಟೆಗೆ ಊಟ ಬೇಡವಾ ನಮ್ಗೆ? ಅದು ಸಣ್ಣ ಸಣ್ಣ ಮಕ್ಕಳಿಗೆ ಬಿಸಿಲಲ್ಲಿ ಇದು ಇಲ್ಲಿ ಇರುವುದೇನೇ ಅರೇಂಜ್ಮೆಂಟ್ ಇಲ್ಲ. ಇಲ್ಲಿ ಎಲ್ಲ ಈ ಬಿಸಿಲಲ್ಲಿ ಕುತ್ಕೊಳ್ಬೇಕು. ಸಣ್ಣ ಮಕ್ಕಳು ಹುಟ್ಟಿದ ಮಕ್ಕಳಿಗೂ ಕರ್ಕೊಂಡು ಬಂದ್ರು ಇಲ್ಲಿ ಇದ್ರಲ್ಲಿ ಕುತ್ಕೊಳ್ಬೇಕು. ಕುತ್ಕೊಳ್ಳಿಕ್ಕೂ ಒಂದು ಜಾಗ ಇಲ್ಲ ಇಲ್ಲಿ. ಮತ್ತೆ ಎಂತಕ್ಕಿದು ಆಫೀಸ್ ಇಟ್ಟಿದ್ದು? ಇಲ್ಲಾಂದ್ರೆ ಒಂದಿಲ್ಲ 2 ಆಫೀಸ್ ಮಾಡಿ ಅಲ್ಲ. 3 ತಿಂಗಳಾಯ್ತಲ್ಲ, ನೋಟಿಸ್ ಬೇಗ ಕಳಿಸ್ತಾರೆ. ನಿಮ್ಗೆ ಪೇಮೆಂಟ್ ಕ್ಯಾನ್ಸಲ್ ಆಗ್ತದೆ, ಪೇಮೆಂಟ್ ಕ್ಯಾನ್ಸಲ್ ಆಗ್ತದೆ ಅನ್ಕೊಂಡು ಅಲ್ಲಿಂದ ಇಲ್ಲಿ ಬರೀಕೆ ಖರ್ಚಿಲ್ಲ ನಮ್ಗೆ. ಎಲ್ಲ ವೇಸ್ಟ್ ಆಗ್ತದೆ. ಎಷ್ಟು ಸಲ ಈಗ ಆಯ್ತು ಬಂದಿದ್ದು? ಅವ್ರ ಪ್ರಾಬ್ಲಮ್ ಅವ್ರು ಹೇಳ್ತಾರೆ, ನಮ್ ಪ್ರಾಬ್ಲಮ್ ಯಾರು ನೋಡೋರು?